ಸಬ್ ರಿಜಿಸ್ಟರ್ ಕಚೇರಿಗಳ ಆನ್ಲೈನ್ ತಂತ್ರಾಂಶಗಳಲ್ಲಿ ಉಂಟಾಗಿರುವ ಗಂಭೀರ ತಾಂತ್ರಿಕ ದೋಷದಿಂದಾಗಿ ಕಾರ್ಕಳ ಸೇರಿದಂತೆ ರಾಜ್ಯಾದ್ಯಂತ ನೋಂದಣಿ ಪ್ರಕ್ರಿಯೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕಳೆದ 3 ದಿನಗಳಿಂದ ಸರ್ವರ್ ನಿರಂತರವಾಗಿ ಕೈಕೊಡುತ್ತಿದ್ದು, ಆಸ್ತಿ ನೋಂದಣಿ, ಪಾಲುಪತ್ರ, ಮಾರಾಟ ಮತ್ತು ಖರೀದಿ ಒಪ್ಪಂದದಂತಹ ಪ್ರಮುಖ ದಸ್ತಾವೇಜುಗಳ ಕೆಲಸಗಳು ನೆನೆಗುದಿಗೆ ಬಿದ್ದಿವೆ. ಕಾರ್ಕಳ ಕಚೇರಿಯಲ್ಲಿ ಜುಲೈ 10ರ ಶುಕ್ರವಾರ 40 ಸ್ಲಾಟ್ಗಳನ್ನು ನಿಗದಿಪಡಿಸಲಾಗಿದೆ. ಆದರೆ ಸರ್ವರ್ ಸಮಸ್ಯೆಯಿಂದ ಕೇವಲ 4 ಫೈಲ್ಗಳು ಮಾತ್ರ ಪೂರ್ಣಗೊಂಡಿವೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ಕಾಯುವ ಸಾರ್ವಜನಿಕರಿಗೆ ಸರ್ವರ್ ಡೌನ್ ಇದೆ, ಕಾಯಿರಿ ಎಂಬ ಉತ್ತರವೇ ಸಿಗುತ್ತಿದೆ. ಫೋಟೋ ತೆಗೆಯುವಾಗ, ಬಯೋಮೆಟ್ರಿಕ್ ದಾಖಲಿಸುವಾಗ ಅಥವಾ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ಸರ್ವರ್ ಸಂಪರ್ಕ ಕಡಿತಗೊಳ್ಳುತ್ತಿದ್ದು, ಅಪ್ಲೋಡ್ ಮಾಡಿದ ಮಾಹಿತಿ ಮರುಪಡೆಯಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಬೆಳಗ್ಗೆ 11 ಗಂಟೆಗೆ ನನ್ನ ಕ್ಲೈಂಟ್ ಎಲ್ಲ ಬಂದಿದ್ದಾರೆ ರಿಜಿಸ್ಟ್ರೇಷನ್ಗೆ. ಆದರೆ 11 ಗಂಟೆಯಿಂದ ಇಷ್ಟೊತ್ತಾಯ್ತು, ಒಂದು ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ. ಎಲ್ರಿಗೂ, ನನ್ನ ಕ್ಲೈಂಟ್ಗಲ್ಲ, ಎಲ್ರಿಗೂ ಸಮಸ್ಯೆ ಆಗ್ತಾ ಉಂಟು. ಈಗ ಗವರ್ಮೆಂಟ್ ಇದರ ಬಗ್ಗೆ ಒಂದು ಸರಿಯಾದ ಒಂದು ಕ್ರಮ ತಗೊಂಡು 4 ದಿವಸ ರಿಜಿಸ್ಟ್ರೇಷನ್ ಮಾಡದೆ ಅದರ ಕ್ಲಿಯರ್ ಮಾಡಿದ ನಂತರನೇ ಪಬ್ಲಿಕ್ ರಿಜಿಸ್ಟ್ರೇಷನ್ ಸ್ಲಾಟ್ ಕೊಡಿಸ್ಲಿ. ಇದರಿಂದ ಎಲ್ರಿಗೂ ಸಮಸ್ಯೆ ಆಗ್ತಾ ಉಂಟು. ಇದನ್ನು ಕರೆಕ್ಟ್ ಮಾಡಿ ಆಮೇಲೆ ನಮಗೆಲ್ಲ ಇದರದ್ದು ಒಂದು ಪರಿಹಾರ ಸಿಗ್ಲಿ. ಯಾಕಂದ್ರೆ ಬಾಂಬೆಯಿಂದ, ಫಾರಿನಿಂದ ಎಲ್ಲ ಬಂದವರಿದ್ದಾರೆ. ನನ್ನ ಕ್ಲೈಂಟ್ ಕೂಡ ಈಗ ನಾಳೆ ಬಾಂಬೆಗೆ ಹೋಗ್ಲಿಕ್ಕೆ, ಈಗ ನಾಳೆ ರಿಜಿಸ್ಟ್ರೇಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಸಂಡೇ ಬರಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಂಡೇಗೂ ಗ್ಯಾರಂಟಿ ಇಲ್ಲ ಆಗ್ತದೆ ಇಲ್ವ ಅಂತೇಳಿ. ಇದರ ಬಗ್ಗೆ ನಮಗೆ ಸರಿಯಾದ ಒಂದು ಸರ್ಕಾರ ಕ್ರಮ ತಗೊಳ್ಬೇಕಂತೇಳಿ ನಾನು ಎಲ್ಲ ಸಾರ್ವಜನಿಕರ ಪರವಾಗಿ ಕೇಳ್ತಾ ಇದ್ದೀನಿ. सुबह 11 बजे से इधर रुका है। ये हमारा भाई ये बॉम्बे से आया हुआ है। इसका रजिस्ट्रेशन के लिए सुबह से, इसको कल परसों बॉम्बे जाना है, तो आज रजिस्ट्रेशन नहीं हुआ है, तो ये भी हो गया है। 11 बजे से अभी 6 बजे बज गया, 6 बजे तक हम लोग खड़े हैं, कुछ काम नहीं हुआ है, ऐसे ही खड़ा है सब लोग। इधर आदमी देखो लाइन लगा हुआ है, कम से कम 200-250 आदमी, किसी का भी रजिस्ट्रेशन नहीं हुआ है। ಸರ್ಕಾರದಿಂದ ಇದೊಂದು ದೊಡ್ಡ ಜನರಿಗೆ ತೊಂದರೆ ಆಗ್ತಾ ಉಂಟು. ಇವತ್ತು ಒಂದು 200 ಜನ ಇಲ್ಲಿದ್ದು 200 ಜನರಿಗೆ ತೊಂದರೆ ಆಗಿ ಎಷ್ಟು ಸಲ ನಾವು ಬರ್ಬೇಕು, ಎಷ್ಟು ಸಲ ನಮ್ಗೆ ಯಾವ್ದಕ್ಕೂ ಒಂದು ಕರೆಕ್ಟ್ ಆಗಿ ಮಾಹಿತಿ ಇದ್ರೆ ಎಷ್ಟು ದೂರ 20 ಕಿಲೋಮೀಟರ್ ನಾನು ಬಂದಿದ್ದೇನೆ. ನಾನೀಗ ನಾಳೆ ಬನ್ನಿ, ನಾಡ್ದು ಬನ್ನಿ, ನಂಗೆ ಎಷ್ಟು ಖರ್ಚಾಗ್ತದೆ, ಯಾರು ಕೊಡ್ತಾರೆ? ಅದೇ ನನಗೆ ಎಷ್ಟೋ ಪಾಪ ಎಷ್ಟೋ ಹಳ್ಳಿಯಿಂದ ಎಲ್ಲ ಬಂದಿದ್ದಾರೆ, ಅವರೆಲ್ಲ ಏನ್ ಮಾಡ್ಬೇಕು? ಮನೆಯಲ್ಲಿ ಅಡುಗೆ ಆಗಬೇಕು, ಮನೆಯಲ್ಲಿ ಮಕ್ಕಳಿದ್ದಾರೆ, ಮಕ್ಕಳನ್ನು ಬಿಟ್ಟು ಬಂದಿದ್ದಾರೆ, ಎಷ್ಟು ಜನ ಮಕ್ಕಳನ್ನು ಹಿಡ್ಕೊಂಡು ಬಂದವರು ಇದ್ದಾರೆ. ಇಂಥ ಈ ತರ ಆದ್ರೆ ಹೇಗೆ ಮಾಡುದು? ಇದೊಂದು ಸರ್ಕಾರ ಏನಾದ್ರು ಕಡ್ಡಾಯ ನಿರ್ಧಾರ ತಗೊಳ್ಬೇಕು. ಎಲ್ಲ ಕಡೆಯಲ್ಲಿ ಹೀಗೆ ಆದ್ರೆ ಏನು ಮಾಡುದು? ಈಗ ಎಲ್ಲ ಲಾಯರ್ ಬರ್ತಾರೆ, ನಾವು ಲಾಯರ್ ಅವರಿಗೆ ಬೈತೇವೆ, ನೀವು ಸೈನ್ ಮಾಡಿಲ್ಲ, ನಿಮ್ಗೆ ಗೊತ್ತಾಗುದಿಲ್ಲ ಅಂತ. ಅವ್ರಿಗೆ ನಾವು ಬೈದು ಎಂತ ಮಾಡುದು? ಅವ್ರೆಂತ ಮಾಡುದು? ನಾವು ಪಬ್ಲಿಕ್ ನೋಡಿ ನೋಡಿ ವಿಡಿಯೋದಲ್ಲಿ ಎಲ್ಲ ಎಷ್ಟು ಜನ ಇದ್ದಾರೆ ನೋಡಿ. ಸರ್ಕಾರಕ್ಕೆ ಏನು ಗೊತ್ತಾಗುದಿಲ್ಲ ಇದು? ಯಾಕೆ ಹೀಗೆ ಜನರಿಗೆಲ್ಲ ಉಪದ್ರ ಮಾಡ್ತೀರಿ? ನೀವು ತಗೊಳ್ದಿಲ್ಲ, ದುಡ್ಡು ತಗೊಳ್ಳೋದಿಲ್ವಾ? ಎಷ್ಟು ಚಾರ್ಜ್ ತಗೊಳ್ತೀರಿ? ನಮ್ಗೆ ಕಡಿಮೆ ಮಾಡ್ತೀರಾ? ನೀವು ಎಷ್ಟು ಕಟ್ಲಿಕ್ಕೆ ಹೇಳ್ತೀರಾ ಅಷ್ಟು ಕಟ್ಸಿರ್ತೀವಿ ದುಡ್ಡು ಎಲ್ಲರೂ. ಇನ್ನು ಬೇಕಾದ್ರೆ 10 ರೂಪಾಯಿ ಜಾಸ್ತಿ ತಗೊಳ್ಳಿ ಒಂದು ಫೈಲಿಗೆ, ನಾವು ಕೊಡ್ತೇವೆ. ಆದ್ರೆ ಜನರಿಗೆ ಇಷ್ಟೆಲ್ಲ ಉಪದ್ರ ಆದ್ರೆ ನಾವು ಹೇಗೆ ತಡ್ಕೊಳ್ಳೋದು? ನಮ್ಗೆ ಬರ್ಲಿಕ್ಕೆ ಎಷ್ಟು ಕಷ್ಟ, ಅದು ಕೂಡ ಒಂದು ಮಳೆ, ಒಂದು ಕಡೆಯಲ್ಲಿ ಗಾಡಿ ಇಲ್ಲ, ಕೆಲವರ ಹತ್ರ ವೆಹಿಕಲ್ ಇಲ್ಲ, ಎಷ್ಟು ಕಷ್ಟ ಆಗ್ತದೆ. ದಯವಿಟ್ಟು ಇದೊಂದು ಸರ್ಕಾರ ಇದನ್ನು ಗಮನಕ್ಕೆ ತಗೊಳ್ಬೇಕಂತ ನನ್ನ ಒಂದು ಕೋರಿಕೆ. ಕಾಂಡೆ ಬೈದೇರಿ ಬತ್ತಿನ ಬೇಲೆ ಅಂಡೆ ಮುಲ್ಪ ನಾನಲ್ಲ 8 ಗಂಟೆ ಗೊತ್ತಾಗ್ತದೆ संडे वाले सर्वर बंद కానీ నుంచి 1 గంట 2 గంట संडे दाला झाला गॅरंटी ये पर सर्वर चालू नहीं को इनका स्टैम्प ड्यूटी रजिस्ट्रेशन पूरा कटेगा इनका ले बॉम्बे पर नीचे बॉम्बे